ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವ್ರು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ, ಅದಕ್ಕೋಸ್ಕರ ಕಂಪನಿ ಅಕೌಂಟಿಂದ ಹಣ ತೊಗೊಂಡಿದ್ದೀನಿ. ಅವ್ರು ಹಣ ಕೊಡ್ತಿದ್ದಾಗೆ ನಾನು ವಾಪಸ್ ಕೊಡ್ತೀನಿ. ಕೊಡ್ತೀಯಪ್ಪ, ಕೊಡ್ತೀಯ. ನೀನು ಕೊಡೋ ಅಷ್ಟರಲ್ಲಿ ನನ್ನ ಫ್ಯಾಕ್ಟ್ರಿ ದಿವಾಳಿ ಆಗ್ತಿದ್ರು ಸಾಕು. ಅಪ್ಪ, ನನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ನಾನು ರಾಜಕೀಯದಲ್ಲಿ ಸೀರಿಯಸ್ ಆಗಿದ್ದೀನಿ ಅಂತ ನೀವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅದು ಅರ್ಥ ಆದಾಗ ನಾನ್ಯಾಕೆ ಈ ಥರ ಚುಚ್ಚು ಮಾತಾಡಿದೆ ಅಂತ ನೊಂದ್ಕೋತೀರಿ. ನಂಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಎಲ್ಲ ಹಣ ವಾಪಸ್ ಕೊಡ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ, ಯಾಕಪ್ಪ ಈ ಸತಾಯಿಸ್ತೀಯಾ? ಟೈಮಿಗೆ ಮಾತ್ರೆ ತಗೋಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ತಗೋ. ತಗೊಳ್ಳೋದಿಲ್ಲ, ತಗೊಳ್ಳಲ್ಲ ಅಂತ ತಗೊಳ್ಳೋದಿಲ್ಲ. ತಗೊಳ್ದವ್ರು ಏನಾಯ್ತದೆ? ಸತ್ತೋಯ್ತೀನಾ? ಹೋಗ್ಲಿ ಬಿಡು. ಮಗಳ ಜೀವನ ಒತ್ತೆ ಇಟ್ಬಿಟ್ಟು ಆ ಬದುಕೋ ಬಂಡವಾಳ ನನಗೆ ಬೇಕಾಗಿಲ್ಲ, ಬೇಡ ಹೋಗು. ಯಾಕಪ್ಪ ಹೀಗೆಲ್ಲ ಮಾತಾಡ್ ನನ್ನ ನೋಯಿಸ್ತೀಯಾ? ನೋಯಿಸ್ತಿರೋದು ನಾನಲ್ಲ ಕಣವ, ನೀನು. ಏನೋ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಮಾತಿಗೆ ತಪ್ಪಾರ್ದು ಅಂತ ಅವನೋ ಕಟ್ಕೊಂಡ್ಬಿಟ್ರೆ ನಿನ್ನ ಬದುಕು ನೋವಾಗೋಯ್ತದೆ, ತಿಳ್ಕ. ನೋಡು, ನಾನು ಬದುಕಿರೋ ಗಂಟ ಈ ಮದುವೆ ಆಗ್ಬಿಡಕ್ಕಿಲ್ಲ ನಾನು. ಈಗಿಂದೀಗ್ಲೇ ಆ ವಿಜಯ ಮುನ್ ಮನೆಗೆ ಹೋಗಿ ನಾನು ಈ ಲಗ್ನ ಆಗಕ್ಕಿಲ್ಲ ಅಂತ ನಿನ್ ಕೈಲಿ ಹೇಳಕ್ ಆಯ್ತದೋ ಇಲ್ವೋ? ಹೇಗಪ್ಪ ಹೇಳಿ? ನನಗೇನು ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳಪ್ಪ. ಜೀವನ ದೊಡ್ಡದು ಕಣವ, ಪರಿಸ್ಥಿತಿ ಆ ಕ್ಷಣದ ಮಾತ್ರ. ನೀನೀಗ ಎದ್ರಕಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕಾಯ್ತದೆ, ಹುಷಾರು. ಅಪ್ಪ, ಕಷ್ಟ ಕಾಲದಲ್ಲಿ ಕೈ ಹಿಡ್ದಿದ್ದು ವಿಜಯಕ್ಕ. ಅವಳು ಏನು ನನ್ನಿಂದ ಮುಚ್ಚಿಟ್ ಮೋಸ ಮಾಡ್ತಿಲ್ಲಪ್ಪ. ಕಾಸು ಕೊಡೋಕು ಮುಂಚೆನೆ ವಿಷಯ ಏನು ಅಂತ ಹೇಳಿದ್ಲು. ಅದ್ ಗೊತ್ತಿದ್ದೆ ನಾನು ಅವಳಿಂದ ದುಡ್ಡು ಇಸ್ಕೊಂಡೆ. ಹೊಳೆ ದಾಟದ್ಮೇಲೆ ಅಂಬಿಗ ನಂಗೇನು ಅಂತಂದಂಗೆ ನಮ್ಮ ಅವಶ್ಯಕತೆ ತೀರದ್ಮೇಲೆ ನೀನ್ ಯಾರು ಅಂತ ಕೇಳಕ್ಕಾಗತ್ತಪ್ಪ? ನಮ್ಮ ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಕೊಂಡು ಇವಾಗ ಮಾತ್ ಮೇರಿದ್ರೆ ಮೋಸ ಮಾಡ್ದಂಗಲ್ವಾ? ನೀನೇ ಹೇಳು. ಮೋಸ ಮಾಡ್ತಿರೋದ್ ನಾವಲ್ಲ ಕಣವ, ಅವಳು. ಈ ಪರಿಸ್ಥಿತಿ ಲಾಭ ಗಿಟ್ಟಿಸ್ಕೊಂಡು ನೀನ್ ಈ ಸುಳಿ ಒಳಗೆ ಸಿಲುಕ್ಸಿದಾಳೆ. ಈಗೇನು ನೀನು ಹೋಗಿ ಅವಳಿಗೆ ಲಗ್ನ ಆಗಲ್ಲ ಅಂತ ಹೇಳಕ್ ಆಗುತ್ತೋ ಇಲ್ವೋ? ಸಾಹೇಬ್ರ, ಅಪ್ಪರ ಮಾತಿಗೆ ಬೇಸರ ಮಾಡ್ಕೊಂಡ್ರೇನ್ರಿ? ಊರವ್ರು ಮಾತಾಡಿದ್ರೆ ಸುಮ್ಮನಿರ್ಬೋದು ಚಿಟ್ಟೆ, ಆದರೆ ಮನೆಯವ್ರು ಮಾತಾಡಿದಾಗ ಬೇಜಾರಾಗತ್ತೆ. ಸಾಹೇಬ್ರ, MLA ಆದ್ಮೇಲೆ ಎಲ್ಲ ಸರಿ ಹೋಗತ್ತಿ, ತಲೆ ಕೆಡಿಸ್ಕೋಬೇಡ್ರಿ. ಬರೋರ್ ಜೋಡಿ ಲಘುನ ಮಾತು ಮುಗಿಸ್ರಿ, ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡೋದೈತಿ. 5 ನಿಮಿಷ ನೋಡೋಣ, ಬರ್ದಿದ್ರೆ ಹೋಗೋಣ. ನಾನ್ ಬಂದಾಯ್ತು. ಹಾಯ್. ನೀವೇನ್ ಸಡನ್ ಆಗಿ ಬಂದ್ಬಿಟ್ರಿ? ಯಾಕೆ ಬರ್ಬಾರ್ದಿತ್ತಾ? ಇಫ್ ಯು ಡೋಂಟ್ ಮೈಂಡ್, ನಾನು ಒಬ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ನಮ್ಮ ಲೇಡೀಸ್ ವಿಂಗ್ ಇಂದ ಒಬ್ರು ಬರ್ತಾ ಇದ್ದಾರೆ. ನೀವು ಅಕ್ಕರ ಮೆದುಳಿಗೆ ಏನ್ರ ಕರೆಂಟ್ ಶಾಕ್ ಹೊಡೆದೈತೇನ್ರಿ ಅಂತ ನಗಾಕತ್ತೀರಿ? ಆಕ್ಚುಲಿ ಅಪಾಯಿಂಟ್ಮೆಂಟ್ ತಗೊಂಡಿರೋದು ನಾನೇ. ಯಪ್ಪ, ಸೂರ್ಯನ್ಗೆ ಟಾರ್ಚಾ, ನಮ್ ಸಾಹೇಬ್ರಿಗೆ ಚಮಕಾಯಿಸ್ತೀರಿ? ಯಾಕಾಗ್ಬಾರ್ದು? ನಾನು ಅನ್ಕೊಂಡಿದ್ನ ಮಾಡ್ಬೇಕು ಅಂತ ಮನ್ಸಾದಾಗ ಇಂಥದ್ನೆಲ್ಲ ಮಾಡ್ತಿರ್ತೀನಿ. ಇದು ಸರಿಯಲ್ಲ. ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡಬೇಕು. ಅಲ್ಲ ರೀ, ಒಳ್ಳೆ 60 ಕ್ರಾಸ್ ಮಾಡಿರೋರಾಗ ಆಡ್ತಿದ್ದೀರಲ್ಲ ನೀವು. ಬಿಸಿ ರಕ್ತ, ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿದ್ದೀರಾ. ಎದ್ರ ಕಡೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಿಂತಿದ್ದಾಳೆ. ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊ ಬಂದಿದ್ದಾಳೆ. ಅಟ್ಲೀಸ್ಟ್ 5 ಸೆಕೆಂಡು ನನ್ನ ಕಣ್ತುಂಬ ನೋಡೋದಕ್ಕೂ ಕಷ್ಟ ಏನ್ರಿ ನಿಮ್ಗೆ?
ಸಾಹೇಬ್ರ ಕಣ್ ತುಂಬಾ ರಾಜಕೀಯದ ಕನಸ ತುಂಬೈತ್ರಿ. ಎದುರುಗಡೆ ಎಂತ ಚಂದ ಇದ್ರು ಕಾಣೋದಿಲ್ಲ. ನೋಡಿ ನಿತ್ಯ ಅವರೇ, ಟೈಮ್ ತುಂಬಾ ಪ್ರೆಷಿಯಸ್. ಒಂದೊಂದು ಗಂಟೆನೂ ನೀವು ಹೇಗೆ ದುಡಿಸ್ಬೋದು ಅಂತ ಯೋಚಿಸ್ಬೇಕು. ಉಪಯೋಗ ಆಗೋ ಕೆಲಸಗಳನ್ನೇ ಮಾಡಬೇಕು. ಫ್ರೀ ಆಗಿದ್ದಾಗ ಹರಟೆ ಹೊಡಿಬೇಕು. ಇದು ನನ್ನ ಪಾಲಿಸಿ. ಈಗ ನಾನು ಹೊರಡಲೇಬೇಕು. ಸರಿ ಬಿಡಿ, ನೀವು ಅರ್ಜೆಂಟಲ್ಲಿದ್ದೀರಾ, ನಾನು ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ನಾಳೆ 9 ಗಂಟೆಯಿಂದ 10 ಗಂಟೆವರೆಗೂ ನಂದೇ ಅಪಾಯಿಂಟ್ಮೆಂಟು. ರೀ ಚಿತ್ರಗುಪ್ತ, ಶಾರ್ಟ್ ಆಗಿ ಚಿಟ್ಟೆ ಅಂತ ಕರಿಬೋದಲ್ಲ ಅವರ? ಅವ್ವನ ರೀ, ನಾನು ನಿಮ್ ಕಣ್ಣಿಗೆ ಅವನ್ ತರ ಕಾಣ್ತೀನಾ? ಅಯ್ಯೋ, ಮೇಡಮ್ ಅವರ ಅನ್ನೋದನ್ನ ಅಚ್ಚ ಕನ್ನಡದಾಗ ಅವರ ಅಂತ ಗೌರವ ಕೊಟ್ಟು ಕರೆದದ್ದು. ನಾಳೆ 9 ಗಂಟೆಯಿಂದ 10 ಗಂಟೆವರೆಗೂ ನನ್ನ ಅಪಾಯಿಂಟ್ಮೆಂಟ್ ಇದೆ. ಅದೇನಾದ್ರೂ ಕ್ಯಾನ್ಸಲ್ ಆಗ್ಬೇಕು, ಚೆನ್ನಾಗಿರಲ್ಲ. ಸಾಹೇಬ್ರ, ಇದು ಯಾವ ರಾಜಕೀಯ ರೀ? ಕುಟುಂಬ ರಾಜಕೀಯ. ನಮ್ಮ ಮನೆಯವ್ರು ನನ್ನ ಮದುವೆ ಅನ್ನೋ ಸುಳ್ಳಿಗೆ ಸಿಕ್ಕಾಕ್ತಿರೋ ರಾಜಕೀಯ. ಹಂಗಂತ ಆ ಕಾಶಿನ ನಮ್ ಸುಮ್ಮಿ ಮದ್ವೆ ಆಗ್ಬೇಕಾ? ನಮ್ ಸುಮ್ಮಿ ಆಕಾಶ, ಮತ್ ಅವನು ಪಾತಾಳಕ್ಕಿಂತ ಕೆಳಗವನೆ. ಅದ್ ಹೆಂಗ್ ಜೋಡಿ ಮಾಡಕ್ಕಾಯ್ತದೆ ಹೇಳು? ಹಂಗಂತ ಈಗ ಏನ್ ಮಾಡೋಣ ಅಂತೀಯ? ಆ ವಿಜಯಮ್ಮನ ಹತ್ರ ಹೋಗಿ ನಾವ್ ಮಾತಾಡಕ್ಕಾಯ್ತದ? ಯಾಕಮ್ಮ ಮಾತಾಡಬಾರ್ದು? ನಾವೆಲ್ಲ ಒಟ್ಟಿಗೆ ಹೋಗಿ ಕೇಳೋಣ. ನೀನ್ ಮಾಡ್ತಾರ ತಪ್ಪೈತಿ, ಇದನ್ನ ಇಲ್ಲಿಗೆ ನಿಲ್ಸ್ಬಿಡಂತ ಹೇಳೋಣ. ಒಂದ್ ಸ್ಟ್ರಾಂಗ್ ಟೀ ಹಾಕು. ಏ ಮುದಿಯಾ, ನಿನ್ನೆ ಮನೆ ಹತ್ರ ಹೋಗಿದ್ದೆ. ಹೋದ್ ತಿಂಗಳು ಕೊಡ್ಬೇಕಾಗಿರೋ ಬಡ್ಡಿನ ಹಂಗೆ ಇಟ್ಕೊಂಡಿದ್ಯಲ್ಲ, ಯಾವಾಗ ಕೊಡ್ತೀಯಾ? ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬಾರ್ದ ಕಾಶಿ? ಏನಂಗ್ ಮುದಿಯ ಅಂದಿಯ? ಓಹೋ, ಮರ್ಯಾದೆ ಅಲ್ಲ. ಕಾಸು ಇಸ್ಕೊಳ್ಳುವಾಗ ಅಮ್ಮ ಅಕ್ಕ ಅಂತ ಅನ್ಕೊಂಡ್ ಮನೆ ಹತ್ರ ಬಂದು ಬೇಡ್ತಿರಲ್ಲ, ಅದೇ ಮರ್ಯಾದೆ ವಾಪಸ್ ಕೊಡ್ಬೇಕಾದ್ರೆ ಯಾಕಿರಲ್ಲ? ಕೊಡೋದನ್ ಕೊಟ್ರೆ ನಾನು ಯಾಕೆ ಮುದಿಯ ಅಂತೀನಿ? ನೋಡು ಹೆಂಗ್ ಮಾನ ಮರ್ಯಾದೆ ಇಲ್ದಂಗ್ ಮಾತಾಡ್ತಾನೆ. ಇಂಥವನ್ಗೆ ನಮ್ ಸುಮ್ಮಿ ಕೊಡ್ಬೇಕಾ? ಏನಂದೆ ನೀನು? ಕಾಶಿ, ಸುಮ್ಮಿ ತಕೊಂಡಿರೋ ಸಾಲವ ನಿನಗೆ ವಾಪಸ್ ಕೊಡ್ತಾಳೆ. ವಿಜಯಕ್ಕಂಗೆ ಹೊಸಿ ಟೈಮ್ ಕೊಡಕ್ ಹೇಳು. ಆದ್ರೆ ಸುಮ್ಮಿ ಜೊತೆ ನಿನ್ ಮದ್ವೆ ಆಗಕ್ ಮಾತ್ರ ನಾವ್ ಯಾರು ಬಿಡಕ್ಕಿಲ್ಲ. ಎಲ್ಲ ಪಿಟ್ನಾಸಿಗಳ ತಗೊಂಡಿರೋ ಚಿಲ್ರೆ ಕಾಸಿಗೆ ಬಡ್ಡಿ ಕೊಟ್ಟೆ ಯೋಗ್ತಾ ಇಲ್ಲ ನಿಮ್ಗೆ. ನೀವು ನನ್ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಒಪ್ಪಿಗೆ ಯಾವ ನಾಯಿ ಕೇಳ್ತು? ನೋಡಿ, ನಿಮ್ ಕೆಲ್ಸ ಎಷ್ಟೆಷ್ಟಿದೆಯೋ ಅಷ್ಟಷ್ಟು ನೋಡ್ಕೊಂಡು ಹೋದ್ರೆ ಸರಿ, ಇಲ್ಲ ಸಿಗದಾಕ್ಬಿಡ್ತೀನಿ. ಏಯ್, ಅಲ್ಪಿಗೆ ಹಿಡಿದು ಮಾತಾಡು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀರಾ? ಏನ್ ಹೊಡಿತೀಯೇನೋ? ಏ ನಾಯಿಗಳ, ನನ್ನ ಸುಮ್ನಿ ಮದ್ವೆ ವಿಷಯಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡ ಕತ್ತರಿಸಾಕ್ಬಿಡ್ತೀನಿ. ಮಾತಾಡಲ್ವಾ? ಮಾತಾಡೋದೇ ಇಲ್ವೇನವ್ವ? ಬೇಡ ಬಿಡು. ನಿಜವಾಗ್ಲೂ ಈ ಮದುವೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಆಗುತ್ತೆ, ತಿಳ್ಕೊ. ನೋಡು ಸುಮಿ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನು ಆ ಲಫಂಗ ಕಾಶಿನೇರಾರು ಕಟ್ಕೊಂಡ್ರೆ ನಿಮ್ಮ ಅಪ್ಪನ ಕಳ್ಕೊತೀಯ. ನಿಮ್ಮ ಅಪ್ಪನ ಕಳ್ಕೊತೀಯ. ಅಪ್ಪ, ನನ್ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಸುಮಿ ರಾಮಕ್ಕ, ಏನ್ ಎಲ್ರು ಬಂದ್ಬಿಟ್ಟಿದ್ದೀರಾ? ಅಯ್ಯೋ ತಾತ, ಏನಿದ್ ಗಾಯ? ಏನಾಯ್ತು ತಾತ? ಕಾಶಿ ಹೊಡೆದ್ಬಿಟ್ನವ. ಯಾಕೆ ಹೊಡ್ದ? ಸ್ವಲ್ಪ ಟೈಮ್ ಕೊಡಿ, ಸುಮ್ಮಿ ಸಾಲ ತೀರಿಸ್ತಲ್ಲ ಅಂತ ಹೇಳಿದ್ದಕ್ಕೆ. ನಮ್ ವಿಷಯದ ತಲೆ ಆಗ್ತೀಯೇನೋ ಮುದಿಯ ಅಂತ ಹೊಡೆದ್ಬಿಟ್ಟ ಕಣವ. ನಾವ್ ಯಾರಾದ್ರೂ ಈ ಮದ್ವೆ ಬಗ್ಗೆ ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕೋಗವ್ನೆ.
ಕೇಳಿಸ್ಕೊಂಡೇನವ? ಆ ಪುಂಡ ನಿನಗೆ ಗಂಡ ಆಗಿ ಬರ್ಬೇಕಾ? ಇದು ನನ್ನ ಅವರ ಮಧ್ಯೆ ನಡೀತಿರೋ ವಿಷಯ. ನೀವೇನೋ ನನ್ನ ಮೇಲಿನ ಪ್ರೀತಿಗೆ ಒಂದ್ ಮಾತು ಹೇಳಿರ್ತೀರ, ಹಂಗಂತ ನಿಮ್ಮೇಲ್ ಕೈ ಮಾಡಿದ್ದು ತಪ್ಪು. ಏನೇ ವಿಷಯ ಇದ್ರು ಅವ್ರು ನನ್ನ ಹತ್ರನೇ ಮಾತಾಡ್ಬೇಕಾಗಿತ್ತು. ಅದು ಬಿಟ್ಟು ನನ್ನ ಕಾಲೋನಿ ಜನರ ಮೇಲೆ ಕೈ ಮಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಏ ಪದ್ದು, ಏನ್ರಿ ಎಲ್ಲೇ ಇದು? ಅದು ಅಂದ್ರೆ ಇದು ಇದು ಅಂದ್ರೆ ಅದು ರೀ ಸರಿಯಾಗಿ ಬಿಡ್ಸ್ ಹೇಳ್ರಿ. ಅದು ಅದೇ ಕಣೆ, ಬೆಳಿಗ್ಗೆ ಅದಿಲ್ಲ ಅಂದ್ರೆ ಏನು ಕೆಲಸನೇ ಆಗಲ್ವಲ್ಲ. ಅದು ಇಲ್ಲಿ ಇಟ್ಟಿದ್ನಲ್ಲ, ಏನಾಯ್ತು? ಮಾವ, ನೀವ್ ಇದನ್ನೇ ತಾನೇ ಹುಡುಕ್ತಾ ಇರೋದು? ಅಯ್ಯೋಯ್ಯೋ, ಇದನ್ನೇ ನಿನ್ಗೇನ್ ಗೊತ್ತಾಯ್ತು? ಬಾಲ್ಕನಿಲಿ ಉಯ್ಯಾಲೆ ಮೇಲಿತ್ತು ಮಾವ. ಬಾಲ್ಕನಿ ಒಳಗೆ? ಬಾಲ್ಕನಿಗೆ ಏನು ಹಾರ್ಕೊಂಡು ಹೊಟ್ಟೋಯ್ತಾ? ಆಗ್ಲೇ ಗಾಳಿ ಸೇವನೆಗೆ ಅಂತ ಬಾಲ್ಕನಿಗೆ ಹೋಗಿದ್ರಲ್ಲ, ಅಲ್ಲಿ ಬಿಟ್ಟು ಬಂದಿರ್ಬೇಕು. ಓ ಕರೆಕ್ಟ್. ಮಾವ, ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು. ಇಂಪಾರ್ಟೆಂಟ್ ವಿಷಯನಾ? ಆದ್ರೆ ಏನೋ ಸೀರಿಯಸ್ ವಿಷಯನೇ ಇರಬೇಕು. ಅಯ್ಯೋ, ಸೀರಿಯಸ್ ವಿಷಯ ಎಲ್ಲ ಏನೂ ಇಲ್ಲ ಮಾವ, ಒಂದ್ ಗುಡ್ ನ್ಯೂಸ್ ಇತ್ತು. ಓ, ಅಂದ್ರೆ ಎರಡನೇ ಮಗು ಏನಾದ್ರು? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಮಾವ, ಬೇರೆ ವಿಷಯ ಇತ್ತು, ಅದನ್ನ ಎಲ್ರ ಮುಂದೆ ಹೇಳ್ಬೇಕು. ಹೇಳು. ಅತ್ತೆ, ನೀವು ಕೂತ್ಕೊಳ್ಳಿ. ಕೂತ್ಕೋಬೇಕಂತೆ, ಕೂತ್ಕೊಳ್ಳಿ. ತೀರ್ಥ, ಸುಭಾಷ್, ಜಾನ್ವಿ, ಜಯ್, ಎಲ್ರು ಬೇಗ ಬನ್ನಿ. ಚಿತ್ರಗುಪ್ತನ ಬಿಟ್ರಲ್ರಿ? ಯಾಕ್ರಿ ಮೇಡಮರ, ನನ್ನ ಹೆಸರ ಮರ್ತೋದ್ರೇನ್ರಿ? ಅಡ್ಡಿಲ್ಲ, ನೀವು ಕರೆದೇ ಇದ್ರು ನಾ ಬರ್ತೇನೆ. ಏನ್ ಸಾಧನ, ಎಲ್ಲರನ್ನು ಒಟ್ಟಿಗೆ ಸೇರಿಸಿದ್ಯಾ? ಏನು ಗುಡ್ ನ್ಯೂಸ್ ಹೇಳ್ತಾಳಂತ ಕಣ್ರು, ಕೇಳೋಣ. ನಾನು ಈಗ ಹೇಳೋ ವಿಷಯ ನಿಮ್ಮೆಲ್ರಿಗೂ ಖುಷಿ ಕೊಡ್ಬೋದು, ಆದ್ರೆ ತೀರ್ಥ, ನಿನಗ್ ಮಾತ್ರ ಬೇಜಾರಾಗ್ಬೋದು. ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್. ಅಲ್ಲಮ್ಮ, ಇಷ್ಟೊಂದು ಪೀಠಿಕೆ ಯಾಕೆ? ಅದೇನ್ ವಿಷಯ ಅಂತ ಹೇಳ್ಬಾರ್ದಾ? ಅತ್ತೆಗೆ ಕಾಯೋ ತಾಳ್ಮೆನೇ ಇಲ್ಲ ಅನ್ನಿಸ್ತಿದೆ. ಸರಿ, ನೇರವಾಗಿ ಪಾಯಿಂಟಿಗೆ ಬರ್ತೀನಿ. ನಾನು ಕೆಲ್ಸಕ್ಕೆ ರೆಸಿಗ್ನೇಷನ್ ಕೊಟ್ಟಿದ್ದೀನಿ, ಕೆಲಸ ಬಿಟ್ಟಿದ್ದೀನಿ.